ಉತ್ತರ ಪ್ರದೇಶದಲ್ಲಿ ಪ್ರಯಾಗ್ರಾಜ್ನಲ್ಲಿ ಯಾವ ರೀತಿಯಾಗಿ ಹಿಂದೂ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿದ್ದಾರೋ ಅದೇ ರೀತಿ ಕೂಡ ಮಹಾಶಿವರಾತ್ರಿ ಸಂದರ್ಭದಲ್ಲಿ ಗೋಕರ್ಣದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಇಲ್ಲಿನ ಒಂದು ಕಡಲ ತೀರದಲ್ಲಿ ಕೂಡ ಅವರು ಸಮುದ್ರ ಸ್ನಾನವನ್ನು ಮಾಡೋದ್ರ ಮೂಲಕ ಲಿಂಗವನ್ನು ರೆಡಿ ಮಾಡಿ ಪೂಜೆಯನ್ನು ಸಲ್ಲಿಸ್ತಿರುವಂಥದ್ದು. ಈಗ ಗೋಕಾಕ್ದಿಂದ ಬಂದಂಥ ಭಕ್ತರ ತಂಡವೊಂದು ನಮ್ಮ ಜೊತೆಗಿದೆ. ಸರ್, ತಾವು ಈಗ ಪ್ರತಿ ವರ್ಷವೂ ಈ ಕಡೆ ಬರ್ತಾ ಇದ್ರೆ? ಈ ವರ್ಷ ಅಂದರೆ ನಮ್ಮದು 1980ರಲ್ಲಿ ಸೂರ್ಯಗ್ರಹಣ ಹಿಡಿದಂಥ ಟೈಮ್ದಲ್ಲಿ ನಮ್ಮ ಭಾಸ್ಕರ ಮಹಾರಾಜ ಪಂಡ್ರಪುರ ಅವರು ಇಲ್ಲಿ ನೇಮ ಹಾಕಿಕೊಂಡದ್ದು. 1980ರವರೆಗೆ ಇಲ್ಲಿವರೆಗೆ ನಮ್ಮ ಸಿದ್ದರಾಮಪ್ಪ ಮಾಲಿನ್ಯನ ಅವರು 2000 ಇಸ್ವಿವರೆಗೆ ಮಾಡಿ ಅವರನ್ನು ನಮಗೆ ಆಶೀರ್ವಾದ ಮಾಡ್ತಕ್ಕಂಥದ್ದು. 2000 ಇಸ್ವಿಯವರ ಆಶೀರ್ವಾದ ನಾವು ಪಡ್ಕೊಂಡು 2025ರವರೆಗೆ ನಮಗೆ ದೇವರ ಅನುಕೂಲ ಮಾಡಿದ್ದಾನೆ. ನಾವು ಪ್ರಯೋಗರಾಜ್ಯಕ್ಕೆ ಆಗಲಿಲ್ಲ ಅಂದರೂ ಸುದಾ ಅಲ್ಲಿ ಮಾಡಿದಂಥ ಲಿಂಗ ಇದ್ದರೂ ಕೂಡ ಇಲ್ಲಿ ನಮಗೆ ಪರಮಾತ್ಮ ಸಾಕ್ಷಾತ್ ಆತ್ಮಲಿಂಗವನ್ನು ಇಟ್ಟಾನ ಅನ್ನುವಂಥದ್ದು ನಮ್ಮ ವಿಶ್ವಾಸ ಇರ್ತಕ್ಕಂಥದ್ದಕ್ಕೆ ನಾವು ಬಂದು 45ನೇ ವರ್ಷದ ಇವತ್ತಿನ ಪಾದಾರ್ಪಣೆ ನಾವು ಮಾಡ್ತಕ್ಕಂಥವ್ರಾಗಿದ್ದೀವಿ ಗೋಕಾಕ ತಾಲೂಕಿನ. ಪದ್ಧತಿಯನ್ನು ಯಾವ ರೀತಿಯಾಗಿ ಮಾಡ್ತೀರಿ? ಯಾವ ರೀತಿ ಸಿಸ್ಟಮ್? ತುಳಸಿ ಇದೆ, ತುಳಸಿ ಇದೆ ನಮ್ಮದು. ತುಳಸಿ ಪೂಜೆ ದಿನನಿತ್ಯ ನಾವು ಗೋಕಾಕ ಬಿಟ್ಟಿವಪ್ಪ ಅಂತಾರನ ಇಲ್ಲಿಗೆ ಬರ್ಬೇಕಾದ್ರೆ 15ನೇ ವಸ್ತಿಗೆ ಬರ್ತೀವಿ. ಇಲ್ಲಿ 3 ವಸ್ತಿ ಮಾಡ್ತೀವಿ. ಇಲ್ಲಿಂದ 3 ವಸ್ತಿ ಮಾಡಿಕೊಂಡು ನಾವು ಹಿಂಗೆ ಕಾರವಾರ ಮೇಲೆ ನಾವು ಉಳಿವಿಗೆ ಹೋಗ್ತೀವಿ. ಉಳಿವಿ ಮಾಡಿಕೊಂಡು ದಾಂಡೋಲಿ ಭಕ್ತರ ಮನೆ ಮುಗಿಸ್ಕೊಂಡು ನಮ್ಮ ಊರ ಕೊಳವಿ ಗೋಕಾಕ್ ತಾಲೂಕಿನ ಕೊಳವಿ ಗ್ರಾಮದವರು ಸುತ್ತಮುತ್ತಲಿನ ಹಳ್ಳಿ ಮಮದಾಪುರ ಮತ್ತು ಆಗ ಇಲ್ಲಿ ನಮ್ಮ ಗೋಕಾಕ ಮಾಲಿನಿ ಹಾಗೂ ಕಲ್ಲೋಳಿ ತುಕ್ಕಾನಟ್ಟಿ ಎಂಬ ಎಲ್ಲ ಭಕ್ತಾದಿಗಳು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಹಿಂಬಾಲಿ ಆ ಭಕ್ತಾದಿಗಳು ನಮ್ಮನ್ನು ತನುಮನ ಜನರಿಂದ ಎಲ್ಲ ನೋಡಿಕೊಂಡು ನಾವು ಈ ಮಾಡ್ತಕ್ಕಂಥ ಸೇವೆ ಆ ಪರಮಾತ್ಮಗೆ ಸಲ್ಲಿ ಅನ್ನುವಂಥ ಉದ್ದೇಶಕ್ಕಾಗಿ ನಾವು 1980ರಿಂದ ಇಲ್ಲಿವರೆಗೆ ನಡೆಸಿಕೊಟ್ಟಂಥದ್ದು ಆ ಪರಮಾತ್ಮನ ಆಶೀರ್ವಾದ ಪಡಿಬೇಕಂತ ತಿಳ್ಕೊಂಡು ನಾವು ಗೋಕಾಕ ತಾಲೂಕಿನ ಕೊಳವೆ ಗ್ರಾಮದ ನಾವು ಸಂತ ಬಸಪ್ಪ ಬಂದ ಈ ತಂಡ ಅಂದರೆ 1989ರಿಂದ ಈವರೆಗೂ ಕೂಡ ಪ್ರತಿ ವರ್ಷವೂ ಚಾಚು ತಪ್ಪದೆ ಗೋಕರ್ಣಕ್ಕೆ ಬಂದು ಇಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ಇವರು ಬೇರೆ ಬೇರೆ ಕ್ಷೇತ್ರಗಳಿಗೆ ಕೂಡ ಹೋಗ್ತಾರೆ. ಇಲ್ಲಿಂದ ಮತ್ತೆ ಕಾರವಾರ ಮೂಲಕ ಉಳಿವಿಯನ್ನು ಶ್ರಮಿಸಿ ಅಲ್ಲಿ ಚನ್ನಬಸವಣ್ಣನ ಆಶೀರ್ವಾದ ಪಡೆದು ಮತ್ತೆ ಅವರು ತಮ್ಮ ಊರಿಗೆ ಮರಳ್ತಾ ಇರುವಂಥದ್ದು. ಪ್ರಯಾಗ್ರಾಜ್ನಲ್ಲಿ ಯಾವ ರೀತಿಯಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಅಲ್ಲಿ ಪವಿತ್ರ ಸ್ನಾನ ಮಾಡ್ತಾರೋ ಅದೇ ರೀತಿ ಕೂಡ ಅದಕ್ಕೆ ಅದೇ ರೀತಿಯಾಗಿರುವ ಶ್ರೇಷ್ಠ ಸ್ಥಳ ಪವಿತ್ರ ಸ್ಥಳ ಗೋಕರ್ಣಕ್ಕೆ ಬಂದು ನಾವು ಇಲ್ಲಿ ದೇವರ ಒಂದು ಆಶೀರ್ವಾದವನ್ನು ಪಡೆದೇವೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಸರ್ ನಮಸ್ತೆ, ನಾವು ಬೆಂಗಳೂರಿಂದ ಬಂದಿರೋಂಥದ್ದು ಸರ್. ನಾವು ಇಲ್ಲಿ ಪ್ರತಿ ವರ್ಷ ಕೂಡ ನಾವು ಇಲ್ಲಿ ಗೋಕರ್ಣಕ್ಕೆ ಬರ್ತಾ ಇರ್ತೀವಿ ಸರ್. ಇಲ್ಲಿ ಏನಂದರೆ ಇಲ್ಲಿ ಟೂರಿಸ್ಟ್ ಪ್ಲೇಸ್ ಜೊತೆಗೆ ಇಲ್ಲಿ ಧಾರ್ಮಿಕ ಹಿನ್ನೆಲೆ ಇರುವಂಥ ನಾವು ಏನೇನೋ ಲಾಸ್ಟ್ ಟೈಮ್ ಸರ್ ನಾನು ಸ್ವಲ್ಪ ಇಲ್ಲಿ ಕೇಳ್ಕೊಂಡಿದ್ದೆ, ನನಗೆ ಒಂದು ಒಳ್ಳೆ ಕೆಲಸ ಆಗಬೇಕು ಅಂತ. ಆ ಕೆಲಸ ನನ್ನ ಕೆಲಸ ಕೂಡ ಆಗಿದೆ. ಇದು ಟೂರಿಸ್ಟ್ ಇದಾಗಿರೋದ್ರ ಜೊತೆಗೆ ಪ್ಲೇಸು ಇಲ್ಲಿ ಮೇಯ್ನು ಗೋಕರ್ಣ ಟೆಂಪಲಲ್ಲಿ ಸರ್ ನಾವು ಏನು ಅಂದ್ಕೊಂಡಿರ್ತೀವಿ ಅದನ್ನು ನಮಗೆ ನೆರವೇರಿಸ್ತಾರೆ ಸರ್. ಅದಕ್ಕೋಸ್ಕರ ನಾನು ಪ್ರತಿ ಶಿವರಾತ್ರಿ ಟೈಮಲ್ಲಿ ನಾನು ಬರ್ತಾ ಇರ್ತೀನಿ. ಇಲ್ಲೇನೆಂದರೆ ಫುಲ್ಲು ಸರ್ ಇಲ್ಲಿ ನೇಚರ್ ನೋಡಿ ಸರ್, ಫುಲ್ಲು ಒಂದು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ನೇಚರ್ ನಮಗೆ ಇದಾಗುತ್ತೆ ಸರ್, ನಮಗೆ ಚೆನ್ನಾಗಿ ಸಿಗ್ತಾ ಇದೆ. ಅದಕ್ಕೋಸ್ಕರ ನಾನು ಪ್ರತಿ ಶಿವರಾತ್ರಿ ಟೈಮಲ್ಲಿ ಇಲ್ಲಿ ಬರ್ತೀನಿ ಸರ್, ಜಾಗರಣೆ ಮಾಡ್ತೀನಿ, ಉಪವಾಸ ಇದ್ದು ಜಾಗರಣೆ ಮಾಡಿ ನಾನು ಬೆಂಗಳೂರಿಗೆ ಹೋಗ್ತೀನಿ. आरती करा की आरती करा.
ನಿಂತ್ಕೊ ಅಂತೀರ. ಬರ್ತಾ ಇದ್ದೀರಿ, ಏನು ಮಾಡ್ತಾ ಇದ್ದೀರಿ ಅಂತ ಹೇಳಿ ಒಂದೂವರೆ ನಿಮಿಷದಲ್ಲಿ ಹೇಳ್ಬೇಕು. ಜಾಸ್ತಿ ಮಾತಾಡೋದಿಲ್ಲ. ಉತ್ತರ ಪ್ರದೇಶದಲ್ಲಿ ಪ್ರಯಾಗ್ರಾಜ್ನಲ್ಲಿ ಯಾವ ರೀತಿಯಾಗಿ ಹಿಂದೂ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿದ್ದಾರೋ ಅದೇ ರೀತಿ ಕೂಡ ಮಹಾಶಿವರಾತ್ರಿ ಸಂದರ್ಭದಲ್ಲಿ ಗೋಕರ್ಣದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಇಲ್ಲಿನ ಒಂದು ಕಡಲ ತೀರದಲ್ಲಿ ಕೂಡ ಅವರು ಸಮುದ್ರ ಸ್ನಾನವನ್ನು ಮಾಡೋದ್ರ ಮೂಲಕ ಲಿಂಗವನ್ನು ರೆಡಿ ಮಾಡಿ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಈಗ ಗೋಕಾಕ್ನಿಂದ ಬಂದಂಥ ಭಕ್ತರ ತಂಡವೊಂದು ನಮ್ಮ ಜೊತೆಗಿದೆ. ಸರ್, ತಾವು ಈಗ ಪ್ರತಿ ವರ್ಷವೂ ಈ ಕಡೆ ಬರ್ತಾ ಇದ್ರೆ? ಈ ವರ್ಷ ಅಂದರೆ ನಮ್ಮದು 1980ರಲ್ಲಿ ಸೂರ್ಯಗ್ರಹಣ ಹಿಡಿದಂಥ ಟೈಮ್ದಲ್ಲಿ ನಮ್ಮ ಭಾಸ್ಕರ ಮಹಾರಾಜ ಪಂಡ್ರಪುರ ಅವರು ಇಲ್ಲಿ ನೇಮ ಹಾಕಿಕೊಂಡದ 1980ರವರೆಗೆ ಇಲ್ಲಿವರೆಗೆ ನಮ್ಮ ಸಿದ್ದರಾಮಪ್ಪ ಮಾಲಿನ್ಯನ ಅವರು 2000 ಇಸ್ವಿವರೆಗೆ ಮಾಡಿ ಅವರನ್ನು ನಮಗೆ ಆಶೀರ್ವಾದ ಮಾಡ್ತಕ್ಕಂಥದ್ದು. 2000 ಇಸ್ವಿಯವರ ಆಶೀರ್ವಾದ ನಾವು ಪಡ್ಕೊಂಡು 2025ರವರೆಗೆ ನಮಗೆ ದೇವರ ಅನುಕೂಲ ಮಾಡಿದ್ದಾನೆ. ನಾವು ಪ್ರಯೋಗರಾಜ್ಯಕ್ಕೆ ಆಗಲಿಲ್ಲ ಅಂದರೂ ಸುಧಾ ಅಲ್ಲಿ ಮಾಡಿದಂಥ ಲಿಂಗ ಇದ್ದರೂ ಕೂಡ ಇಲ್ಲಿ ನಮಗೆ ಪರಮಾತ್ಮ ಸಾಕ್ಷಾತ್ ಆತ್ಮಲಿಂಗವನ್ನು ಇಟ್ಟಾನ ಅನ್ನುವಂಥದ್ದು ನಮ್ಮ ವಿಶ್ವಾಸ ಇರ್ತಕ್ಕಂಥದ್ದಕ್ಕೆ ನಾವು ಬಂದು 45ನೇ ವರ್ಷದ ಇವತ್ತಿನ ಪಾದಾರ್ಪಣೆ ನಾವು ಮಾಡ್ತಕ್ಕಂಥವ್ರಾಗಿದ್ದೀವಿ ಗೋಕಾಕ ತಾಲೂಕಿನ. ಪದ್ಧತಿಯನ್ನು ಯಾವ ರೀತಿಯಾಗಿ ಮಾಡ್ತೀರಿ? ಯಾವ ರೀತಿ ಸಿಸ್ಟಮ್? ತುಳಸಿ ಇದೆ, ತುಳಸಿ ಇದೆ. ನಮ್ಮದು ತುಳಸಿ ಪೂಜೆ ದಿನನಿತ್ಯ ನಾವು ಗೋಕಾಕ ಬಿಟ್ಟಿವಪ್ಪ ಅಂತಾರನ ಇಲ್ಲಿಗೆ ಬರ್ಬೇಕಾದ್ರೆ 15ನೇ ವಸ್ತಿಗೆ ಬರ್ತೀವಿ. ಇಲ್ಲಿ 3 ವಸ್ತಿ ಮಾಡ್ತೀವಿ. ಇಲ್ಲಿಂದ 3 ವಸ್ತಿ ಮಾಡ್ಕೊಂಡು ನಾವು ಹಿಂಗೆ ಕಾರವಾರ ಮೇಲೆ ನಾವು ಉಳಿಗೆ ಹೋಗ್ತೀವಿ. ಉಳಿವೆ ಮಾಡ್ಕೊಂಡು ದಾಂಡೋಲಿ ಭಕ್ತರ ಮನೆ ಮುಗಿಸ್ಕೊಂಡು ನಮ್ಮ ಊರ ಕೊಳವಿ ಗೋಕಾಕ ತಾಲೂಕಿನ ಕೊಳವಿ ಗ್ರಾಮದವರು ಸುತ್ತಮುತ್ತಲಿನ ಹಳ್ಳಿ ಮಮದಾಪುರ ಮತ್ತು ಆಗ ಇಲ್ಲಿ ನಮ್ಮ ಗೋಕಾಕ ಮಾಲ್ದಿನಿ ಹಾಗೂ ಕಲ್ಲೋಳಿ ತುಕ್ಕಾನಟ್ಟಿ ಎಂಬ ಎಲ್ಲ ಭಕ್ತಾದಿಗಳು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಹಿಂಬಾಲಿ ಆ ಭಕ್ತಾದಿಗಳು ನಮ್ಮ ತನು ಮನ ಧನದಿಂದ ಎಲ್ಲ ನೋಡಿಕೊಂಡು ನಾವು ಈ ಮಾಡ್ತಕ್ಕಂಥ ಸೇವೆ ಆ ಪರಮಾತ್ಮಗೆ ಸಲ್ಲಿ ಅನ್ನುವಂಥ ಉದ್ದೇಶಕ್ಕಾಗಿ ನಾವು 1980ರಿಂದ ಇಲ್ಲಿವರೆಗೆ ನಡೆಸಿಕೊಟ್ಟಂಥದ್ದು ಆ ಪರಮಾತ್ಮನ ಆಶೀರ್ವಾದ ಪಡಿಬೇಕಂತ ಹೇಳಿ ತಿಳ್ಕೊಂಡು ನಾವು ಗೋಕಾಕ ತಾಲೂಕಿನ ಕೊಳವೆ ಗ್ರಾಮದ ನಾವು ಸಂತ ಬಸಪ್ಪ ಬಂದ ಈ ತಂಡ ಅಂದರೆ 1989ರಿಂದ ಈವರೆಗೂ ಕೂಡ ಪ್ರತಿ ವರ್ಷವೂ ಚಾಚು ತಪ್ಪದೆ ಗೋಕರ್ಣಕ್ಕೆ ಬಂದು ಇಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ಇವರು ಬೇರೆ ಬೇರೆ ಕ್ಷೇತ್ರಗಳಿಗೆ ಕೂಡ ಹೋಗ್ತಾರೆ. ಇಲ್ಲಿಂದ ಮತ್ತೆ ಕಾರವಾರ ಮೂಲಕ ಉಳಿವೆಯನ್ನು ಶ್ರಮಿಸಿ ಅಲ್ಲಿ ಚನ್ನಬಸವಣ್ಣನ ಆಶೀರ್ವಾದ ಪಡೆದು ಮತ್ತೆ ಅವರು ತಮ್ಮ ಊರಿಗೆ ಮರಳ್ತಾ ಇರುವಂಥದ್ದು. ಪ್ರಯಾಗ್ರಾಜ್ನಲ್ಲಿ ಯಾವ ರೀತಿಯಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಅಲ್ಲಿ ಪವಿತ್ರ ಸ್ನಾನ ಮಾಡ್ತಾರೋ ಅದೇ ರೀತಿ ಕೂಡ ಅದಕ್ಕೆ ಅದೇ ರೀತಿಯಾಗಿರುವ ಶ್ರೇಷ್ಠ ಸ್ಥಳ ಪವಿತ್ರ ಸ್ಥಳ ಗೋಕರ್ಣಕ್ಕೆ ಬಂದು ನಾವು ಇಲ್ಲಿ ದೇವರ ಒಂದು ಆಶೀರ್ವಾದವನ್ನು ಪಡೆದೇವೆ ಎಂಬ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಸರ್ ನಮಸ್ತೆ, ನಾವು ಬೆಂಗಳೂರಿಂದ ಬಂದಿರೋಂಥದ್ದು ಸರ್. ನಾವು ಇಲ್ಲಿ ಪ್ರತಿ ವರ್ಷ ಕೂಡ ನಾವು ಇಲ್ಲಿ ಗೋಕರ್ಣಕ್ಕೆ ಬರ್ತಾ ಇರ್ತೀವಿ ಸರ್. ಇಲ್ಲಿ ಏನಂದರೆ ಇಲ್ಲಿ ಟೂರಿಸ್ಟ್ ಪ್ಲೇಸ್ ಜೊತೆಗೆ ಇಲ್ಲಿ ಧಾರ್ಮಿಕ ಹಿನ್ನೆಲೆ ಇರುವಂಥ ನಾವು ಏನೇ ಲಾಸ್ಟ್ ಟೈಮ್ ಸರ್ ನಾನು ಸ್ವಲ್ಪ ಇಲ್ಲಿ ಕೇಳ್ಕೊಂಡಿದ್ದೆ, ನನಗೆ ಒಂದು ಒಳ್ಳೆ ಕೆಲಸ ಆಗಬೇಕು ಅಂತ. ಆ ಕೆಲಸ ನನ್ನ ಕೆಲಸ ಕೂಡ ಆಗಿದೆ. ಇದು ಟೂರಿಸ್ಟ್ ಇದಾಗಿರೋದ್ರ ಜೊತೆಗೆ ಪ್ಲೇಸು ಇಲ್ಲಿ ಮೇಯ್ನು ಗೋಕರ್ಣ ಟೆಂಪಲಲ್ಲಿ ಸರ್ ನಾವು ಏನು ಅಂದ್ಕೊಂಡಿರ್ತೀವಿ ಅದನ್ನು ನಮಗೆ ನೆರವೇರಿಸ್ತಾರೆ ಸರ್. ಅದಕ್ಕೋಸ್ಕರ ನಾನು ಪ್ರತಿ ಶಿವರಾತ್ರಿ ಟೈಮಲ್ಲಿ ನಾನು ಬರ್ತಾ ಇರ್ತೀನಿ. ಇಲ್ಲೇನೆಂದರೆ ಫುಲ್ಲು ಸರ್ ಇಲ್ಲಿ ನೇಚರ್ ನೋಡಿ ಸರ್, ಫುಲ್ಲು ಒಂದು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ನೇಚರ್ ನಮಗೆ ಇದಾಗುತ್ತೆ ಸರ್, ನಮಗೆ ಚೆನ್ನಾಗಿ ಸಿಗ್ತಾ ಇದೆ. ಅದಕ್ಕೋಸ್ಕರ ನಾನು ಪ್ರತಿ ಶಿವರಾತ್ರಿ ಟೈಮಲ್ಲಿ ಇಲ್ಲಿ ಬರ್ತೀನಿ ಸರ್, ಜಾಗರಣೆ ಮಾಡ್ತೀನಿ, ಉಪವಾಸ ಇದ್ದು ಜಾಗರಣೆ ಮಾಡಿ ನಾನು ಬೆಂಗಳೂರಿಗೆ ಹೋಗ್ತೀನಿ. ಆರ್ತಿಕರ
ಹೇಳಿ, ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ, ಏನು ಮಾಡ್ತಾ ಇದ್ದೀರಿ ಅಂತ ಹೇಳಿ. 1-1.5 ನಿಮಿಷದಲ್ಲಿ ಹೇಳ್ಬೇಕು. ಜಾಸ್ತಿ ಮಾತಾಡೋದಿಲ್ಲ.